ಕಾರ್ತಿಕ ಮಾಸ ಪುರಾಣ ಅಧ್ಯಾಯ 3. ಸೂತ ಪುರಾಣಿಕರು ಮತ್ತೆ ಮುಂದುವರಿಸಿದರು. ಸತ್ಯಭಾಮಿ ಪತಿಯನ್ನು ಕುರಿತು, ಹೇ ಪ್ರಾಣೇಶ್ವರ, ನೀನೇ ಕಾಲಸ್ವರೂಪನಾಗಿರುವೆ, ಎಲ್ಲ ಜೀವಿಗಳ ಅಂತರಾತ್ಮನೂ ನೀನೇ. ಹೇ ಸ್ವಾಮಿ, ತಿಥಿಗಳಲ್ಲಿ ಏಕಾದಶಿ, ಮಾಸಗಳಲ್ಲಿ ಕಾರ್ತಿಕ ಬಹು ಶ್ರೇಷ್ಠ ಎಂದು ಹೇಳಿರುವೆಯಲ್ಲ, ಇದಕ್ಕೆ ಕಾರಣವೇನು? ದಯಮಾಡಿ ತಿಳಿಸು ಎಂದು ಪ್ರಾರ್ಥನೆ ಮಾಡಿದಳು. ಆಗ ಶ್ರೀಕೃಷ್ಣನು ಹೀಗೆ ಹೇಳಿದನು, ಸತ್ಯ, ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿರುವೆ. ಇದನ್ನು ಎಲ್ಲರೂ ಅರಿಯಬೇಕು. ಪೂರ್ವದಲ್ಲಿ ಪೃಥು ಚಕ್ರವರ್ತಿಯು ನಾರದರನ್ನು ಇದೇ ಪ್ರಶ್ನೆ ಕೇಳಿದನು. ಆಗ ನಾರದರು ತಿಳಿಸಿದ ವಿಷಯವನ್ನು ನಾನು ನಿನಗೆ ಹೇಳುತ್ತೇನೆ. ನಾರದರು ಹಿಂದೆ ಹೀಗೆ ಹೇಳಿದ್ದರು. ಸಮುದ್ರರಾಜನ ಮಗನಾದ ಶಂಖನೆಂಬ ರಾಕ್ಷಸನು 3 ಲೋಕಗಳಿಗೂ ಆತಂಕಪ್ರಾಯನಾಗಿದ್ದ. ದೇವತೆಗಳ ಮೇಲೆ ಆತನು ಹರಿಹಾಯುತ್ತಿದ್ದನು. ಆಗ ದೇವತೆಗಳು ಸ್ವರ್ಗದಿಂದ ಓಡಿ ಹೋಗಿ ತಮ್ಮ ಪತ್ನಿಯರೊಡನೆ ಮೇರು ಪರ್ವತದಲ್ಲಿ ಅವಿತಿಟ್ಟುಕೊಂಡರು. ಆಗಲೂ ಶಂಖನಿಗೆ ಸಮಾಧಾನವಾಗಲಿಲ್ಲ. ದೇವತೆಗಳಿಗೆ ಮಂತ್ರಶಕ್ತಿ ಇದೆ, ಆದ್ದರಿಂದ ಮಂತ್ರಗಳಿಗೆ ಆಧಾರಭೂತವಾದ ವೇದಗಳನ್ನೇ ಅಪಹರಿಸೋಣ ಎಂದು ಅವನು ಯೋಚಿಸಿದನು. ಆಗ ವೇದಾಭಿಮಾನಿ ದೇವತೆಗಳು ಶಂಖರಾಕ್ಷಸನಿಂದ ತಪ್ಪಿಸಿಕೊಂಡು ಸಮುದ್ರದ ಒಳಗೆ ಹೋದರು. ಇದನ್ನು ಹೇಗೋ ಅರಿತ ಶಂಖ ದೈತ್ಯನು ಸಾಗರದಲ್ಲೆಲ್ಲ ತಡಕಾಡಿದನು. ಈ ರೀತಿ ದೇವತೆಗಳು ಭಯಭೀತರಾಗಿ ಹೋದ ಬಳಿಕ ಬ್ರಹ್ಮದೇವನು ಅವರೆಲ್ಲರೊಂದಿಗೆ ವೈಕುಂಠ ಲೋಕಕ್ಕೆ ತೆರಳಿದರು. ಭಗವಾನ್ ಮಹಾವಿಷ್ಣುವು ಯೋಗನಿದ್ರೆಯಲ್ಲಿದ್ದರು. ದೇವತೆಗಳು ಆತನನ್ನು ಯೋಗನಿದ್ರೆಯಿಂದ ಎಬ್ಬಿಸಲು ಪ್ರಯತ್ನಿಸಿದರು. ಶ್ರೀಹರಿಯು ಯೋಗನಿದ್ರೆಯಿಂದ ಎಚ್ಚೆತ್ತನು. ಶ್ರೀಮನ್ನಾರಾಯಣನು, ಮಕ್ಕಳೇ, ನಿಮ್ಮ ಪ್ರಾರ್ಥನೆಯಂತೆ ನಾನು ಯೋಗನಿದ್ರೆಯಿಂದ ಎಚ್ಚೆತ್ತಿದ್ದೇನೆ. ಈ ಸುದಿನವು ಏಕಾದಶಿಯಾಗಿದೆ. ಈ ಕಾರ್ತಿಕ ಏಕಾದಶಿಯನ್ನು ಆಚರಿಸಿದವರಿಗೆ ಸಂಪತ್ತು ಲಾಭವಾಗುವುದು, ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಕಾರ್ತಿಕ ಏಕಾದಶಿಯಂದು ಯಾರು ನನ್ನನ್ನು ಅರ್ಘ್ಯಪಾದ್ಯಗಳಿಂದ ಪೂಜಿಸಿ ವೇದಘೋಷಗಳಿಂದ ನನ್ನನ್ನು ತೃಪ್ತಿಪಡಿಸುವರೋ ಅಂತಹವರು ನನಗೆ ಮಾಡುವ ಪೂಜೆ ಅವರನ್ನೇ ಕಾಪಾಡುವುದು. ಅದರಿಂದ ಉಂಟಾಗುವ ಪುಣ್ಯಗಳನ್ನು ಅವರೇ ಅನುಭವಿಸುವ ಸದವಕಾಶ ಒದಗುವುದು. ಇದೀಗ ಮಂತ್ರಬೀಜ ಸಮಾಯುಕ್ತವಾದ ವೇದಗಳು ನೀರಿನಲ್ಲಿ ಮುಳುಗಿದ್ದರೂ ಅಲ್ಲೇ ಅಭಿವೃದ್ಧಿ ಹೊಂದಿದರೂ ಸಹ ನಾನೀಗಲೇ ಮತ್ಸ್ಯಾವತಾರ ತಾಳಿ ಸಮುದ್ರ ಪ್ರವೇಶ ಮಾಡಿ ಶಂಖದೈತ್ಯನನ್ನು ಸಂಹರಿಸಿ ವೇದಗಳನ್ನು ಕಾಪಾಡುತ್ತೇನೆ. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡುವ ಮಾನವರಿಗೆ ಇನ್ನು ಮುಂದೆ ಮಂಗಳವಾಗುವುದು. ಹೇ ಮಹೇಂದ್ರನೇ, ನನ್ನ ಮೂಲಕ ವೈಕುಂಠವನ್ನು, ನಿನ್ನ ಮೂಲಕ ಸ್ವರ್ಗವನ್ನು ಕಾರ್ತಿಕ ಮಾಸ ವ್ರತಾಚರಣೆ ಮಾಡುವ ಮಾನವರು ಪಡೆಯುವರು. ಹೇ ವರುಣನೇ, ಕಾರ್ತಿಕ ಮಾಸ ವ್ರತಾಚರಣೆಯನ್ನು ಮಾಡುವವರಿಗೆ ವಿಘ್ನಗಳನ್ನು ತರದೆ ರಕ್ಷಣೆ ಮಾಡಿ ಸಕಲ ಸಂಪತ್ತುಗಳನ್ನು ಅನುಗ್ರಹಿಸು. ಹೇ ಕುಬೇರ, ಯಾವ ಕಾರ್ತಿಕ ಮಾಸ ಮಹಾತ್ಮೆಯಿಂದ ಭಕ್ತರು ನನ್ನ ಸಾರೋಪ್ಯವನ್ನು ಹೊಂದುವರೋ ಅಂತಹ ಭಕ್ತರಿಗೆ ನೀನು ನನ್ನ ಆಜ್ಞೆಯಂತೆ ಧಾನ್ಯ ಸಮೃದ್ಧಿಯನ್ನು ಉಂಟುಮಾಡು. ಸಕಲ ದೇವತೆಗಳೇ, ಯಾರು ಕಾರ್ತಿಕ ಮಾಸ ವ್ರತವನ್ನು ಜೀವನ ಪೂರ್ತಿ ವಿದ್ಯುಕ್ತವಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಿಸುತ್ತಾರೋ ಅವರೆಲ್ಲರೂ ನಿಮ್ಮಿಂದಲೂ ಸಹ ಗೌರವಿಸಲ್ಪಡಲಿ. ಮಂಗಳ ವಾದ್ಯಗಳಿಂದ ನೀನು ನನ್ನನ್ನು ಯೋಗನಿದ್ರೆಯಿಂದ ಎಚ್ಚರಿಸಿದ ಈ ದಿನ ಏಕಾದಶಿಗಳಲ್ಲೆಲ್ಲ ಅತ್ಯಂತ ಪ್ರಿಯವಾಗಲಿ. ಆದ್ದರಿಂದ ಕಾರ್ತಿಕ ಮಾಸ ಸ್ನಾನ, ದಾನ ಹಾಗೂ ವ್ರತಾಚರಣೆಗಳಿಂದಲೂ ಏಕಾದಶಿ ಆಚರಣೆಯಿಂದಲೂ ಯಾವ ಫಲವು ದೊರೆಯುತ್ತದೆಯೋ ಅಂತಹ ಫಲವು ಬೇರೆ ಯಾವ ವ್ರತದಿಂದಲೂ ದೊರೆಯಲಾರದು. ನನ್ನ ಸಾನ್ನಿಧ್ಯವನ್ನು ತಲುಪಲು ಸುಲಭವಾದ ಮಾರ್ಗ ಬೇರೊಂದಿಲ್ಲ. ತಪಸ್ಸು, ದಾನ, ತೀರ್ಥಯಾತ್ರೆ ಇವೆಲ್ಲಕ್ಕಿಂತಲೂ ಅತ್ಯಂತ ಫಲದಾಯಕವಾದ, ಸ್ವರ್ಗಲೋಕಕ್ಕೆ ಸುಲಭ ಮಾರ್ಗವಾದ, ವೈಕುಂಠ ಲೋಕಪ್ರದವಾದ ಈ ಕಾರ್ತಿಕ ಮಾಸ ವ್ರತಾಚರಣೆ ಹಾಗೂ ಏಕಾದಶಿ ವ್ರತಾಚರಣೆಗಳಿಗಿಂತ ಬೇರೊಂದಿಲ್ಲ ಎಂದು ಭಗವಾನ್ ಮಹಾವಿಷ್ಣುವು ದೇವತೆಗಳಿಗೆ ಉಪದೇಶಿಸಿದನೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಾತ್ಮೆಯ 3ನೇ ಅಧ್ಯಾಯವು ಮುಗಿಯಿತು.